ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ PUC ಕಾರ್ಡನ್ನು ನಾವು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ನಂಬರ್ ಕೂಡ ಇರಬೇಕು. ಆಧಾರ್ ಕಾರ್ಡನ್ನು ನೀವೇನು ಮಾಡಬೇಕಾಗುತ್ತೆ, ಆಧಾರ್ ಕಾರ್ಡ್ನ ನಿಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಇದ್ದೇ ಇರಬೇಕು. ಇಲ್ಲಾಂದರೆ ನೀವು ನಿಯರೆಸ್ಟ್ ಆಧಾರ್ ಸೆಂಟರ್ಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ಮೊದಲನೇದಾಗಿ ನೀವೇನು ಮಾಡಬೇಕು, ಇಲ್ಲಿ ಒಂದು ಈ ವೆಬ್ಸೈಟ್ ಇದೆಯಲ್ಲ, ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಡೈರೆಕ್ಟ್ PUC ಕಾರ್ಡ್ ಆರ್ಡರ್ ಮಾಡುವಂಥ ವೆಬ್ಸೈಟ್ಗೆ ಹೋಗ್ತೀರಾ. ಅದಾದ ನಂತರ ಇಲ್ಲೇನಾಗುತ್ತೆ, ಆಧಾರ್ PUC ಕಾರ್ಡ್ ಅಂತ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಆಧಾರ್ ಕಾರ್ಡು ಒಂದು ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ನೀವು ಯಾವುದೇ ಸರ್ವಿಸನ್ನು ನೀವು ನೋಡಬೇಕಂದ್ರೆ ಇಲ್ಲಿ ಲಾಗಿನ್ ಮಾಡಲೇಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ, ಕ್ಯಾಪ್ಚನ್ನ ಎಂಟ್ರ್ ಮಾಡಿ. ಅದಾದ ನಂತರ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಸೆಂಡ್ ಮಾಡಿರ್ತಾರೆ. ಅದನ್ನು ಇಲ್ಲಿ ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲೇನಾಗುತ್ತೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ಆಧಾರ್ PUC ಕಾರ್ಡ್, ಇದಕ್ಕೆ ಒಂದು ₹50 ಚಾರ್ಜ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಇರುತ್ತೆ. ಆನ್ಲೈನಲ್ಲೇ ನೀವು ಪೇ ಮಾಡಬೇಕಾಗುತ್ತೆ. UPI ಅಥವಾ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕು. ಇಲ್ಲಿ ಆಧಾರ್ PUC ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಡಾಟಾ ಅದು ಫೆಚ್ ಮಾಡುತ್ತೆ. ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ ನಾನು. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮದು ಒಂದು ₹50 ಚಾರ್ಜ್ ಇರುತ್ತೆ, ಇನ್ಕ್ಲೂಡಿಂಗ್ GST ಆ್ಯಂಡ್ ಸ್ಪೀಡ್ ಪೋಸ್ಟ್ ಚಾರ್ಜಸ್ ಎಲ್ಲವೂ ಕೂಡ ಇರುತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ಪೇಮೆಂಟ್ ಆಪ್ಷನ್ಗಳು ಓಪನ್ ಆಗುತ್ತೆ. ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಅಂದರೆ ಫೋನ್ಪೇ ಆ ಥರ ಏನಾದರೂ ವ್ಯಾಲೆಟ್ ಇದ್ದರೆ ಅಲ್ಲಿ ಕೂಡ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಬೋದು. UPI ಎಲ್ಲ ಕೂಡ ಮಾಡ್ಬೋದು. ಅದಾದ ನಂತರ ನೋಡ್ಬೋದು, ಎಲ್ಲ ಡೀಟೇಲ್ಸನ್ನು ಹಾಕೋಬೋದು. ನೀವು ಎಲ್ಲ ಡೀಟೇಲ್ಸನ್ನು ಕರೆಕ್ಟ್ ಚೆಕ್ ಮಾಡ್ಕೊಂಡು, ನಾನು UPI ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. UPIನಲ್ಲಿ ನಿಮ್ಮದು ಯಾವುದೋ ರಿಜಿಸ್ಟ್ರ್ ಆ್ಯಪ್ ಇರುತ್ತಲ್ಲ, ಅದನ್ನು ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೇನಾದರೂ UPI ಆಗಲಿಲ್ಲ ಅಂದರೆ ಕಾರ್ಡ್ ಇಸ್ಕೊಳ್ಳಿ, ಬೇರೆದವ್ರದ್ದು ಇತ್ತಂದರೆ, ಅಥವಾ ನಿಮ್ಮದೇ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ. ಇಲ್ಲಿ ಕಾರ್ಡ್ ಡೀಟೇಲ್ಸನ್ನು ಹಾಕೊಳ್ಳಿ. ಕಾರ್ಡ್ ನಂಬರ್, ಎಕ್ಸ್ಪೈರಿ ಡೇಟ್, CVV ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೇಲೆ ಯಾವ ನೇಮ್ ಇರುತ್ತಲ್ಲ ಅದನ್ನು ಎಂಟ್ರ್ ಮಾಡಿಕೊಂಡು ಐ ಅಗ್ರಿ ಟು ಸೇವ್ ಮೈ ಕಾರ್ಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಎಂಟ್ರ್ ಮಾಡಿದ್ದೇನೆ ನಾನು. ಎಂಟ್ರ್ ಮಾಡಿದ ನಂತರ ಐ ಅಗ್ರಿ ಟು ಸೇವ್, ನೀವು ಬೇಕಾದ್ರೆ ಸೇವ್ ಮಾಡ್ಬೋದು, ಇಲ್ಲ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವೇನಾದರೂ ಪ್ರತಿಯೊಂದು ಸಲ ಯೂಸ್ ಮಾಡಲ್ಲ. ಅದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಬ್ಯಾಂಕಿನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒಂದು OTP ಹಾಕಬೇಕು. ನೀವು OTP ಹಾಕ್ಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವಾಗ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊತೀರೋ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ OTP ಎಂಟರ್ ಮಾಡಿದ ನಂತರ ಕಂಗ್ರ್ಯಾಚುಲೇಷನ್, ಯುವರ್ ಪೇಮೆಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲು. ಇದಾದ ನಂತರ ನಿಮಗೆ ಒಂದು ಎಂಕ್ಲೋಜ್ಮೆಂಟ್ ಬರುತ್ತೆ. ಅಲ್ಲಿ ಒಂದು ನಿಮ್ಮದು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಹಾಗೂ ನಿಮ್ಮ ಪೇಮೆಂಟ್ ಡೇಟು, ಅಮೌಂಟು ಎಲ್ಲ ಡೀಟೇಲ್ಸ್ ಇರುತ್ತೆ. ಬೇಕಾದರೆ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಈ ಸರ್ವಿಸ್ ರಿಕ್ವೆಸ್ಟ್ ನಂಬರು ನಿಮಗೆ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಬೇಕಾಗುತ್ತೆ. ಯಾವ ರೀತಿಯಾಗಿ ಸ್ಟೇಟಸನ್ನು ಚೆಕ್ ಮಾಡಬೇಕು ಎಲ್ಲ ವೀಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೇನೆ ಹೋದ ವರ್ಷದ್ದು. ಅದನ್ನು ನೀವು ನೋಡಬೇಕಾದ್ರೆ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಅದಾದ ನಂತರ ನಿಮಗೆ ರೆಸಿಪ್ಟನ್ನು ಡೌನ್ಲೋಡ್ ಮಾಡಿದರೆ ಈ ಥರ ಒಂದು ರೆಸಿಪ್ಟ್ ಬರುತ್ತೆ. ನಾನು ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಅದಾದ ನಂತರ ಇಷ್ಟೇ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ರಿಕ್ವೆಸ್ಟ್ನಲ್ಲೇ ನೋಡ್ಬೋದು ಆಧಾರ್ PUC ನಂಬರ್. ಇಲ್ಲಿಂದನೂ ಕೂಡ ನೀವು ಅದನ್ನು ಡೈರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ಲಾಗಿನ್ ಹಾಕ್ಕೊಂಡು ಅದೇ ಸೇಮ್ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಇಲ್ಲಿ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ನೋಡ್ಬೋದು, ಅದು ಆಧಾರ್ ಪ್ರಿಂಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಂಟ್ ಸ್ಟೇಟಸ್ ಏನಿದೆ, ಪ್ರಿಂಟ್ ಇನ್ ಪ್ರೋಗ್ರೆಸ್ ಇದೆ. ಒಂದು 10 ವರ್ಕಿಂಗ್ ಡೇ, 10ರಿಂದ 15 ವರ್ಕಿಂಗ್ ಡೇ ಮೇಲೆ ನಿಮಗೆ ಇದು ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ತಲುಪುತ್ತೆ. ಮತ್ತು ನಿಮಗೆ ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮಗೆ ಟ್ರ್ಯಾಕಿಂಗ್ ID ಕೂಡ ಸಿಗುತ್ತದೆ. ಒಂದು 10 ವರ್ಕಿಂಗ್ ಡೇಸ್ ಆದಮೇಲೆ ನಿಮಗೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.